ಇನ್ನೊಂದು ವಿಚಾರ, ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲು ಇಟ್ಕೊಂಡ್ಬಿಟ್ಟು ಏನು ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್ನು, ಹಿಂದಿ ಏರಿಕೆ ಅಂದರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿರೋರಿಗೆ, ಶಿವಾಜಿನಗರದಲ್ಲಿರೋರಿಗೆ, ಗುರಪ್ಪನ ಪಾಳ್ಯದಲ್ಲಿ ಇರೋರಿಗೆ ಇವ್ರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳೋಕ್ಕಲ್ಲ. ಅದು ಕಲಿಸಲ್ಲ ನೀವು, ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು, ಏನು ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತೇಳಿ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೂಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿಯವರಂತೂ ಮಾಡ್ತಾ ಇಲ್ಲ. ಆದರೆ ಕನ್ನಡ ಇಂಪೋಸಿಷನ್ನ, ಕನ್ನಡ ಹೇರಿಕೆಯನ್ನು ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಆಮೇಲೆ ಮೂರನೇ ವಿಚಾರ, ಶಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು ಅಂತ 80ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆ ಜೀವನಾಂಶನ ಕೊಡೋದಕ್ಕೆ ಮುಸಲ್ಮಾನ ಕಮ್ಯುನಿಟಿ ವಿರುದ್ಧವಾಗಿದೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದಂತಹ ಹಿನ್ನೆಲೆ ಹೊಂದಿರುವ ಪಕ್ಷ ಕಾಂಗ್ರೆಸ್. ಅವತ್ತೇ ಮಹಿಳಾ ವಿರೋಧಿ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಮೋದಿಯವರು 33% ರಿಸರ್ವೇಷನ್ನು ಮಹಿಳಾ ವಿಧೇಯಕನ ತರಬೇಕಾದ್ರೆ ಅದನ್ನೂ ಅಪೋಸ್ ಮಾಡಿರಿ. ಅದಾದ ನಂತರ ಈಗ ಡಿಲಿಮಿಟೇಷನ್ನು ತಗೊಂಬಂದ್ರೆ ಕಳೆದ ಏಪ್ರಿಲ್ ಮೇನಲ್ಲಿ ಮತ್ತೊಂದು ಸರಿ ಅಟೆಂಪ್ಟ್ ಮಾಡಿರೋ ಅದನ್ನು ತರಬೇಕು ಅಂತೇಳಿ ಹೇಳಿಬಿಟ್ಟು ಆಗಲೂ ಕೂಡ ವಿರೋಧಿಸಿದ್ರೆ ನೀವು. ಡಿಲಿಮಿಟೇಷನ್ ತಂದು ಮಹಿಳೆಯರಿಗೆ 33% ಕೊಡೋದಕ್ಕೆ ಅವರಿಗೆ ಅಕಾಮಡೇಟ್ ಮಾಡೋಕ್ಕೆ ಅಂತ ಹೊರಟಾಗ ಅದರಲ್ಲೂ ವಿರೋಧಿಸಿದ್ರಿ. ಆದರೆ ಸಿದ್ದರಾಮಯ್ಯನವರೇ, ನೀವೆಂತೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರಿ. ಆದರೆ ಕಾಂಗ್ರೆಸ್ಸಿನ ರಕ್ತವನ್ನು ಇಷ್ಟು ಬೇಗ ನಿಮ್ಮೊಳಗಡೆ ಇಳಿಸ್ಕೊಳ್ತೀರಿ ಅಂತ ನಾನು ಅಂದ್ಕೊಳ್ಳಿಲ್ಲ. ಆ ಗಾಯತ್ರಿ ಶಾಂತಗೌಡರು ಏನು ಸರ್ ತಪ್ಪು ಮಾಡಿದರು? ಇವತ್ತು ನಿಮ್ಮ ಸಂಪುಟದಲ್ಲಿ ಒಬ್ಬರಾದರೂ ಮಹಿಳೆಯರು ಇದ್ದಾರಾ ಸರ್? ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ನೀವೇ ಕಲ್ಲು ಹಾಕಿದ್ರಿ ಅಂತ ನಮಗೆ ಗೊತ್ತು. ಈ ಕಡೆ ಗಾಯತ್ರಿ ಶಾಂತಗೌಡರು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿದ್ದು ಒಂದೇ ಮಹಿಳೆ, ಅಲ್ಲಿ ಸಗೀರ್ ಅಹಮದ್ ಅವರು ಬಿಟ್ಟರೆ ಅದು ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದವರು ಗಾಯತ್ರಿ ಶಾಂತಗೌಡರು. ಪಾಪ ಆಕೆ ಕೋರ್ಟಲ್ಲಿ ಫೈಟ್ ಮಾಡಿಕೊಂಡು 4.5 ವರ್ಷ ಅವಧಿನೂ ಕಳ್ಕೊಂಡು ಈಗ 1.5 ವರ್ಷ ಅವಧಿ ಇದೆ. ಏನೋ ಕೊನೆಗೂ ದೇವ್ರು ಕಂಡುಬಿಟ್ಟ ಆಕೆ ಬಂದು ಗೆದ್ಕೊಂಬಂದಿದ್ದಾರೆ. ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಬನ್ನಿ ಅಂತ ಕರೆ ಮಾಡಿ ಅವರು ರಾಜಭವನಕ್ಕೆ ಅವ್ರ ಲಿಸ್ಟನ್ನು ಕಳಿಸಿ ಅವ್ರ ಪ್ರೀತಿಯಿಂದ ನಮ್ಮ ಸಂಬಂಧಿಕ, ನಮ್ಮ ಬಾಂಧವ ಅಂತೇಳಿ ಹೇಳಿ ನಿಮಗೆ ಬುಕ್ಕೆ ಕೊಡೋಕೆ ಹೋದ್ರೆ ಆ ಬುಕ್ಕೆನ ಮಿಸಾಕಿ ಆ ರಾಜಭವನಕ್ಕೆ ಹೋದಂಥ ಲಿಸ್ಟನ್ನು ವಾಪಸ್ ತರಿಸ್ಕೊಂಡು ಕಾಂಗ್ರೆಸ್ನವರು ಮೂಲ ಕಾಂಗ್ರೆಸ್ಸಿಗೆ ಥರ ನೀವು ಕೂಡ ಮಹಿಳಾ ವಿರೋಧಿ ಅದರಲ್ಲ ಸರ್. ಆ ಲೇಡಿ ಏನು ತಪ್ಪು ಮಾಡಿದ್ರು ಸರ್? ಏನು ಸರ್ ಇದು? ನಿಮ್ಮ ಸಮುದಾಯದವ್ರನ್ನೇ ನೀವು ಸಹಿಸ್ಕೊಳ್ಳಿಲ್ಲ. ಇಂಥ ಒಂದು ರಾಜಕಾರಣವನ್ನು ಸಿದ್ದರಾಮಯ್ಯನವರು ಅವರ ರಾಜಕೀಯ ಅಂತ್ಯ ಆದಮೇಲೂ ಕೂಡ ಮುಂದುವರಿಸ್ತಿದ್ದಾರೆ. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ಆ ಬಗಡ ಮಾಡಿರೋರು, ಹೊಲ್ಸ್ ಮಾಡಿರೋರೇ ನೀವೇ ಸರ್. ಆ ಮಹಿಳೆಗೂ ಕಲ್ಲು ಹಾಕಿದರೆ ಈ ಕಡೆ ಲೀಡ್ರ್ಗಳನ್ನು ಕೂಡ ಎಲ್ಲರನ್ನೂ ಕೂಡ ತನ್ವೀರ್ ಸೇಠ್ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ, ವೆಂಕಟೇಶ್ ಅವ್ರನ್ನ ಎಲ್ಲರನ್ನ ಮುಗಿಸಿ ಮಗನ ಮಾತ್ರ ಇಟ್ಕೊಂಡು ರಾಜಕೀಯನ ಹಾಳು ಮಾಡಿ ಕೌಟುಂಬಿಕ ರಾಜಕಾರಣ ಮೈಸೂರು ಭಾಗದಲ್ಲಿ ಅದಕ್ಕೆ ನೀವೇ ಇನ್ನೊಂದು ಈ ಕಡೆ ಭಾಗದ ಖರ್ಗೆಯವರಾಗಿ ನೀವು ವರ್ತಿಸ್ತಾ ಇದ್ದೀರಿ. ನೀವು ಮಾಡಿರೋ ಸರ್ ಹೊಲಸನ್ನು, ಬೇರೆ ಯಾರೂ ಮಾಡಿಲ್ಲ. ಮತ್ತೆ ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಅದನ್ನು ತಿಳಿ ಮಾಡೋ ಕೆಲಸ ನಮಗೆ ಅವಕಾಶ ಇತ್ತು, ಅದನ್ನು ನೀವು ಮಾಡಲಿಲ್ಲ. ಅಲ್ಲ ನೋಡಿ, ಈಗ ಯತೀಂದ್ರ ಮೆರಿಟ್ ಕೊಟ್ಟನ ಹಿಂಬಾಗ್ಲಿಂದ ಅಪ್ಪನಿಗೆ, ಅಪ್ಪ ಬಾದಾಮಿಲಿ 2ನೇ ಸರಿ ನಿಂತರೆ ಸೋಲಿಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ವರ್ಣಕ್ಕೆ ಬಂದರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿ ಬಂದು ಅವರು ಅಲ್ಲಿ ಹಾಳಾಗಿದ್ದರು. ಹಾಗಾಗಿ ಮಗನಿಗೆ ಸೇಫ್ ಸೀಟನ್ನು ಬಿಟ್ಕೊಟ್ರು.
ಮಗ ಬೇರೆ ಕ್ಷೇತ್ರಕ್ಕೆ ಕಳ್ಸೋಕ್ಕೆ ಮಗನಿಗೆ ಮೆರಿಟಲ್ಲಿ ಗೆಲ್ಲಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ವರುಣಾಕ್ಕೆ ಹೋದ್ರು, ಮಗನ MLC ಮಾಡಿದ್ರು. MLC ಮಾಡಿ ಇವ್ರು ಸೀಟ್ ಬಿಟ್ಕೊಂಡ ಕೂಡಲೇ ಅವತ್ತನ್ನು ಮಂತ್ರಿ ಮಾಡಿಕೊಂಡ್ರು. ಇದೇನು ಕೋಟಾದಲ್ಲೇ ಇವ್ರ ಕೋಟಾದಲ್ಲೇ ಮಗ ಮಂತ್ರಿ ಆಗಿರೋವಂಥದ್ದು. ಇವಾಗ ಆ ಮಗನ್ನ ತಲೆಯಲ್ಲಿ ಮಾತ್ರ ಕಿರೀಟ ಇರಬೇಕು. ಈ ಭಾಗದಲ್ಲಿ ಹಿಂದೆ ಸಿದ್ದರಾಮಯ್ಯನವರಿಗೆ ಹಿರಿತನ ಇತ್ತು, ರಾಜಕೀಯ ಅನುಭವ ಇತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅನ್ಕ್ವಶನಬಲ್ ಲೀಡರ್ ಆಗಿದ್ದರು. ಮಗ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸೀನಿಯರ್ ಮೋಸ್ಟ್ಗಳಿದ್ದಾರೆ, 5-6 ಸರಿ ಗೆದ್ದವರಿದ್ದಾರೆ. ದಲಿತರ ಧ್ವನಿಯಾಗಿರುವಂಥ ಡಾಕ್ಟರ್ ಮಹದೇವಪ್ಪನವರಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದರು ಎಲ್ಲ ಸಮಾಜಕ್ಕೆ ಸಲ್ಲುವಂಥ 6 ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಇದ್ದಾರೆ, 6 ಸರಿ ಗೆದ್ದಿರುವಂಥ ವೆಂಕಟೇಶ್ ಅವರಿದ್ದಾರೆ. ಇನ್ನು ಮಗ ಇಲ್ಲಿ ಲೀಡರ್ ಆಗೋಕ್ಕಾಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನಿಗೆ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋ ಹಂಗೆ ನೋಡಿಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸಬೇಕು. ಯಾಕೆಂದರೆ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಅವ್ರ ಲಿಸ್ಟನ್ನು DK ಶಿವಕುಮಾರ್ ಅವರು ರಾಜಭವನಕ್ಕೆ ಕಳಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂಥ ಒಂದು ಮಹಿಳೆಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನು ಅವ್ರು ಮಾಡಿದ್ದಾರೆ. ಅದನ್ನು ತಪ್ಪಿಸಿದವ್ರು ಯಾರು ಸರ್? ನೀವೇ. ಶಿವಲಿಂಗೇಗೌಡರೇ ಹೇಳಿಕೆನ ಕೊಟ್ರಲ್ಲ ಸರ್, ನೀವೇ ಮಾಡಿದ್ದು ಅಂತೇಳಿ ಹೇಳಿ, ಇನ್ನೇನು ಬೇಕು? ಹಿಂದೂ ರಾಷ್ಟ್ರ ಯಾರು ಮಾಡೋಕ್ಕೆ ಹೊರಟಿಲ್ಲ. ಆದರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಆದ್ಯತೆ, ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಅಷ್ಟೇ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ, ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸು. ಮುಸಲ್ಮಾನರು ಯಾರು ಬಂದು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಿರಲಿಲ್ಲ. ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡ್ತೀವಿ ಅಂದ್ರಿ. ಅಲ್ಲಿ ಹೋಗಿ SDPIನವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಏನಿತ್ತಲ್ಲ ಅದನ್ನು ವಾಪಸ್ ತೊಗೊಂಡ್ರಿ. ಹಾಗೆ ಏನೇ ಹಿಂದೂಗಳು ಯಾರಾದರೂ ಬಂದು ಕೇಸರಿ ಪೇಟ ಹಾಕಕ್ಕೆ ಹೋದರೆ ತೆಗೆದು ಬಿಸಾಕಿರಿ. ನೀವು ಮುಸಲ್ಮಾನರಿಗೆ ಭಾಷಣ ಇಂಥವನ್ನೆಲ್ಲ ನೀವೇ ಮಾಡ್ಕೊಂಡು ಬಂದು ಅವ್ರ ಓಟ್ ಮಾತ್ರ ಬೇಕು, ಅವರಿಗೆ ನೀವು ರಾಜಕೀಯ ಪ್ರಾಧಾನ್ಯತೆಯನ್ನು ಕೊಡಲ್ಲ, ಅವರನ್ನು ನೀವು ಮೊಹಲ್ಲದಲ್ಲೇ ಇಟ್ಟಿದ್ದೀರಿ, ಸ್ಲಮ್ಗಳಲ್ಲೇ ಇಟ್ಟಿದ್ದೀರಿ ಅನ್ನೋದು ನಿಮ್ಮ 8 ವರ್ಷಗಳ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ. ನಿಮ್ಮ ಮಗನೂ ಅಷ್ಟೇ ಈ ಮುಸಲ್ಮಾನರನ್ನು ಓಲೈಸ್ಕೊಳ್ಳೋದಕ್ಕೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟಾ ಅಲ್ಲ, ಅದು ನಿಮ್ಮ ಅಪ್ಪನ ಕೋಟಾ. ನೀವು ಹಿಂದುತ್ವ ಅಂತ ಯಾವಾಗಲೂ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಆ ಜಾತಿ ನೀವು ಕುರುಬರಲ್ಲದೆ ಇದ್ರೆ ನಿಮ್ಗೆ ಯಾರು ಸಾರು ಕೊಡೋರು? ನೀವು ಸಿದ್ದರಾಮಯ್ಯನ ಮಗ ಅಲ್ಲಿರೋ ಅಪ್ಪನ ಕೋಟ ಜಾತಿ ಕೋಟ, ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ಟರೆ ನಿಮಗೆ ಬೇರೆ ಯಾವ ಅರ್ಹತೆಯೂ ಕೂಡ ಇಲ್ಲ ಸರ್. ದಯವಿಟ್ಟು ಇವತ್ತು ಯಾವುದು ಜನ ಕೇಳದೇ ಇದ್ದೋ ಪ್ರಚಲಿತದಲ್ಲಿರುವಂತಹ ವಿಚಾರಗಳನ್ನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಕ್ಕೆ, ಯಾರನ್ನ ಓಲೈಸೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ನೀವು ಹಿಂದೂ ರಾಷ್ಟ್ರ ಆಗೋಕ್ಕೆ ಬಿಡಲ್ಲ ಅಂತ ನೀವು ಹೇಳೋದ್ರಿಂದ ಮುಸಲ್ಮಾನರು ಮಾರು ಹೋಗಲ್ಲ ಅನ್ನೋದು ದಾವಣಗೆರೆಯಲ್ಲಿ ಮುಸಲ್ಮಾನ ಪ್ರಾಬಲ್ಯ ಇರುವಂತಹ, ಬಾಹುಳ್ಯ ಇರುವಂತಹ ಜಾಗದಲ್ಲಿ ಅವರಿಗೆ ನೀವು ನಿಮ್ಮಪ್ಪ ಟಿಕೆಟ್ ಕೊಡದೇ ಇದ್ದಾಗಲೇ ನಿಮ್ಮಪ್ಪ ಬರೀ ಭಾಷಣಕ್ಕಷ್ಟೇ ಮುಸಲ್ಮಾನರನ್ನು ಇಟ್ಕೊಂಡಿರೋದು ಅಂತ ಗೊತ್ತಾಗಿದೆ. ಇಲ್ಲಿ ತನ್ವೀರ್ ಸೇಠ್ ಅವರಿಗೆ 6 ಸರಿ ಗೆದ್ದಂಥ ಮನುಷ್ಯನಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದಾಗಲೇ ಮುಸಲ್ಮಾನರಿಗೆ ಅರ್ಥ ಆಗಿದೆ, ದಲಿತರಿಗೂ ಅರ್ಥ ಆಗಿದೆ. ನಿಮ್ಮಪ್ಪ ಅಹಿಂದ ಅಂತ ಹೇಳೋಂಥದ್ದು ಬರೀ ತನ್ನ ರಾಜಕಾರಣಕ್ಕೆ, ತನ್ನ ಮಗನ ಉದ್ಧಾರ ಮಾಡೋದಕ್ಕೇನೋ ಗೊತ್ತಾಗಿದೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಈ ಥರ ಅಪ್ರಸ್ತುತವಾದಂಥ ವಿಚಾರಗಳನ್ನು ತಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ. ಹರೀಶ್ ಗೌಡರು ಒಂದು ಸವಾಲಾಗಿ ವಿಚಾರಗಳ ಬಗ್ಗೆ ಮಾತಾಡಿದ್ವಿ.